ಹಲೋ ಫ್ರೆಂಡ್ಸ್, ನನ್ನ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯತಿಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಇವತ್ತು ತುಂಬ ಖುಷಿಯಾಗಿದೆ ಫ್ರೆಂಡ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಒಂದೊಂದೇ ಮೆಟ್ಲನ್ನ ಹತ್ತುತ್ತಾ ಬರ್ತಿದ್ದೀವಿ. ಕೈ ಹಿಡಿದು ಹತ್ತಿಸ್ತಿರೋರು ನೀವೇ, ಅದು ತುಂಬಾ ಖುಷಿ ಇದೆ. ಇವಾಗ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ವೀಣಾ ಆಗೋ, ವಾಣಿ ಆಗೋ, ಹಾಗೆ ಲಕ್ಷ್ಮಕ್ಕ ಆಗೋ ಬಂದಿಲ್ಲ. ನಾನು ಅಂಬಿಕಾ ಆಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ. ದಯವಿಟ್ಟು ಸಮಾಧಾನವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ದಯವಿಟ್ಟು ನಾನು ಹೇಳೋ ಮಾತನ್ನು ಪ್ಲೀಸ್ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ಜೀವನದಲ್ಲಿ ನೋಡಿರೋ ಅಷ್ಟೇ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಬಿಟ್ಟು ಬೇರೆ ಯಾವುದನ್ನು ತಿಳಿಸೋಕೆ ಇಷ್ಟಪಡಲ್ಲ. ಹಾಗೆ ನಾನು ನಿಮಗೆ ಹೇಳ್ಬೇಕಾದಂತಿರೋ ವಿಷಯ ಏನು ಅಂತಂದರೆ, ದೇವ್ರ ಮೇಲೆ ತುಂಬ ನಂಬಿಕೆ ಇರೋವಂಥವ್ರು, ಹಾಗೆ ದೇವ್ರ ಕಂಡ್ರೆ ನಂಬಿಕೆನೇ ಇಲ್ಲದೆ ಇರೋವಂಥವ್ರು ಇಬ್ಬರು ಕೂಡ ನೋಡಲೇಬೇಕಾದ ವಿಡಿಯೋ ಇದು. ಪ್ಲೀಸ್ ಹಾಗೆ ನಿಮ್ಮ ಫ್ರೆಂಡು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಫುಲ್ ಕಂಪ್ಲೀಟಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಫ್ರೆಂಡ್. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಜೀವನದಲ್ಲಿ ತುಂಬ ಕಷ್ಟ ಇರೋರು ಸ್ವಲ್ಪನಾದರೂ ಕಷ್ಟದಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ಬೋದು. ನಾನು ಹೇಳೋ ಟಿಪ್ಸ್ನ ಉಪಯೋಗಿಸಿ. ಹಾಗೆ ನಾನು ಯಾವುದೋ ಇದರಿಂದ ಹೇಳ್ತಿಲ್ಲ, ಆಮೇಲೆ ಯಾರೋ ಏನೋ ಹೇಳಿದ್ರು ಅಂತ ಕೇಳ್ಕೊಬಂದು ಹೇಳ್ತಿಲ್ಲ. ಸ್ವಂತವಾಗಿ ನನಗಾಗಿರೋ ಕೆಲವೊಂದು ಅನುಭವಗಳಿಂದ ನಾನು ನಿಮಗೆ ಹೇಳ್ತಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ ನಾನು ಹೇಳೋ ಟಿಪ್ಸ್ನ. ಮೊದಲು ನಾನು ಹೇಳೋದೇನು ಅಂದರೆ, ಈಗ ದೇವ್ರ ಮೇಲೆ ನಂಬಿಕೆ ಇಡ್ತೀರಾ ಫ್ರೆಂಡ್, ದೇವ್ರ ಮೇಲೆ ನಂಬಿಕೆ ಇಡ್ತೀರಾ. ಆಮೇಲೆ ದೇವರು ನಮ್ಮನ್ನು ಕಷ್ಟದಲ್ಲಿ ಕೈ ಬಿಟ್ಟ ಅಂತ ಹೇಳೋದು, ಆಮೇಲೆ ಶಾಪ ಹಾಕೋದು, ಆಮೇಲೆ ದೇವರೇ ಇಲ್ಲ ಅಂತ ಹೇಳೋದು, ಆ ಥರ ಎಲ್ಲ ದಯವಿಟ್ಟು ಯಾರು ಮಾಡಬೇಡಿ ಫ್ರೆಂಡ್. ಈಗ ಹೇಳೋದೇನು ಅಂತಂದರೆ, ಕಷ್ಟ ಕೊಡೋದೇ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ. ಯಾಕೆ ಕಷ್ಟ ಯಾರಿಗೆ ಬರಲ್ಲ ಹೇಳಿ? ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದಮೇಲೆ ಸುಖ ಬರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ದೇವರಿಗೆ ಶಾಪ ಹಾಕಬಾರ್ದು. ಆಮೇಲೆ ಕೆಲವೊಂದು ಸತಿ ನಮಗೆ ಹೆಂಗಾಗಿರುತ್ತೆ ಅಂದರೆ, ಕಷ್ಟ ನೋಡಿ ನಮ್ಮ ಜೀವನದಲ್ಲಿ ಸುಖನೇ ಬರಲ್ವೇನೋ ಅನ್ನೋ ಅಷ್ಟು ಒಂಥರ ಮೈಂಡ್ ಸೆಟ್ ಆಗಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ದೇವರೇ ಇಲ್ಲ, ಅವನೊಂದು ಕಳ್ಳು, ಹಂಗೆ ಹಿಂಗೆ ಅಂತೆಲ್ಲ ದೇವ್ರಿಗೆ ಶಾಪ ಹಾಕೋಕ್ಕೆ ಶುರು ಮಾಡ್ತೀವಿ. ದಯವಿಟ್ಟು ಆ ಥರ ತಪ್ಪು ಕೆಲಸ ಯಾರು ಮಾಡೋಕ್ಕೆ ಹೋಗಬೇಡಿ. ಅದು ಯಾಕಾಗುತ್ತೆ ಅಂದರೆ, ದೇವರು ನಮಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ, ಪ್ರತಿ ಹೆಜ್ಜೆಲೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಅದು ಯಾಕಾಗಲ್ಲ, ಯಾಕೆ ನಮಗೆ ತುಂಬ ನೋವಾಗುತ್ತೆ, ನಾವು ಅಷ್ಟು ಪೂಜೆ ಮಾಡಿದ್ರು ಯಾಕೆ ಪೂಜೆ ಫಲ ನಮಗೆ ಸಿಕ್ಕಲ್ಲ ಅಂತ ಹೇಳಿದರೆ, ಇದು ಈ ಕಾಲನೇ ಆ ಥರ ಇದೆ. ಅಂದರೆ ಕಲಿಯುಗ ಅಂದರೆ ಒಂಥರ ರಾಕ್ಷಸ ಗುಣ ಇರೋಂಥ ಯುಗದಲ್ಲಿ ನಾವು ಬದುಕ್ತಿದ್ದೀವಿ. ಈ ಮನುಷ್ಯರೊಳಗೆ ಪ್ರತಿಯೊಬ್ಬರು ಮನುಷ್ಯರೊಳಗೂ ರಾಕ್ಷಸನೂ ಇರ್ತಾರೆ, ದೇವರು ಇರ್ತಾರೆ ಅಂತ ಹೇಳ್ತಾರಲ್ವ ಫ್ರೆಂಡ್. ನಾವು ಒಂದೊಂದು ವಿಷಯನ ತುಂಬ ತಲೆಗೆ ಹಾಕೋಬಿಟ್ಟು ಯೋಚನೆ ಮಾಡೋದಾಗಿರ್ಬೋದು, ಆಮೇಲೆ ತುಂಬ ನೋವಲ್ಲಿ ಶಾಪ ಹಾಕೋದಾಗಿರ್ಬೋದು, ಅವೆಲ್ಲ ಕೆಲವೊಂದ್ಸಲಿ ಫಲಿಸ್ತವೆ ಅಂತಲೂ ಹೇಳ್ತಾರೆ ಫ್ರೆಂಡ್. ದಯವಿಟ್ಟು ಅದಕ್ಕೆ ಹೇಳ್ತಿದ್ದೀನಿ, ನೀವು ಕಷ್ಟದಲ್ಲಿದ್ದೀರಾ, ಸೊಲ್ಯೂಷನ್ ಹುಡ್ಕೊಳ್ಳೋಕೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಶಾಪ ಹಾಕೋದು ಈ ಥರ ಮಾಡೋಕ್ಕೆ ಹೋಗಬೇಡಿ. ಇವತ್ತು ಕಷ್ಟ ಬಂದರೆ ನಾಳೆ ಸುಖ ಬಂದೇ ಬರುತ್ತೆ. ಪ್ರಶ್ನೆಗೆ ಉತ್ತರ ಇಲ್ಲದೆ ಇರೋ ಪ್ರಶ್ನೆ ಎಲ್ಲೂ ಇರೋದೇ ಇಲ್ಲ. ಹಂಗೆ ಪ್ರತಿ ಕಷ್ಟಕ್ಕೂ ಅದಕ್ಕೆ ತಕ್ಕ ಫಲ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಾನು ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಅಂತ ಅಂದರೆ ಫ್ರೆಂಡ್, ಒಂದು ಅರ್ಧ ಗಂಟೆ ಒಬ್ಬರೇ ಕುತ್ಕೊಳ್ಳಿ. ಹೆಂಗೆ ಕುತ್ಕೋಬೇಕು ಅಂದರೆ, ನಮ್ಮ ತಲೆಯಲ್ಲಿ ಇರೋ ಕೆಟ್ಟ ಯೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಕನ್ನಡಿ ಮುಂದೆ ಕುತ್ಕೊಂಡು ನಿಮ್ಮನ್ನೇ ನೀವು ನೋಡ್ತಾ, ನಿಮ್ಮ ಮನಸ್ಸಲ್ಲಿ ಅದು ಏನೇನಿದೆ ನೆಗೆಟಿವಿಟಿ ಎಲ್ಲನೂ ಹೊರಗಾಕಿ. ಹಾಗೆ ನಮ್ಮ ಮನಸ್ಸಲ್ಲಿ ನಾವು ತುಂಬ ಪೂಜನೆ ಭಾವದಿಂದ ನೋಡುವಂಥ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ದೇವರಿಗೆ ಅಂದರೆ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಹಾಕ್ಕೊಳ್ಳಿ. ಯಾಕೆ ಹಿಂಗೆ ಆಗ್ತಿದೆ, ಇದ್ರ ಸಮಸ್ಯೆ ಏನು, ಈ ಥರ ಪ್ರಶ್ನೆ ಹಾಕೋದ್ರಿಂದ ನಮ್ಮ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಹೋಗುತ್ತೆ. ಯಾಕೆಂದರೆ ನಾವು ಹಾಕೋ ಪ್ರಶ್ನೆ ನಮಗೆ ಉತ್ತರ ಸಿಕ್ಕುತ್ತೆ. ಇದು ನಿಜವಾಗ್ಲೂ ನಾನು ಇದು ಮಾಡಿರೋ ಅಂದರೆ ನನಗೆ ತಿಳಿದು ಬಂದಿರೋ ಅಂಥ ಇದು ವಿಷಯ. ಅದು ಹೆಂಗೆ ಅಂತಂದರೆ, ಜೀವನ ಅಂದಾಗ ಎಲ್ಲರಿಗೂ ಕಷ್ಟಗಳು ಇದ್ದೇ ಇರ್ತವೆ, ಸಮಸ್ಯೆಗಳು ಅಷ್ಟೇ ಇದ್ದೇ ಇರ್ತವೆ. ಪರಿಹಾರ ಇಲ್ಲದೆ ಇರೋ ಕಷ್ಟಗಳೇ ಇರೋದಿಲ್ಲ ಅಲ್ವಾ? ಹಾಗೆ ಒಂದು ಕನ್ನಡಿ ಮುಂದೆ ಕುತ್ಕೊಂಡು ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ನಿಮಗೆ ನೀವು ಯಾಕೆ ಹಿಂಗಾಯಿತು, ಅದ್ರ ಹಿಂದಿನ ಉದ್ದೇಶ ಏನು, ಏನಾದರೂ ಒಂದು ಆಗಬೇಕು ಅಂತಂದರೆ ಅದಕ್ಕೊಂದು ಉದ್ದೇಶ ಅಂತ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್? ಅದನ್ನೇ ನೀವು ಸಮಾಧಾನ ಕುತ್ಕೊಂಡು ಯೋಚನೆ ಮಾಡಿ. ಹಾಗೆ ನಾನು ನಿಮಗೆಲ್ಲರಿಗೂ ಹೇಳೋದೇನು ಅಂದರೆ, ನಾನು ಕೃಷ್ಣ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ತುಂಬ ನಂಬ್ತೀನಿ. ಹಾಗೆ ಅವ್ರು ಹೇಳೋ ಪ್ರತಿಯೊಂದು ಮಾತಾಗಿರ್ಬೋದು, ಪ್ರತಿಯೊಂದನ್ನು ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ತುಂಬಾ ಅಳವಡಿಸ್ಕೊಂಡಿದ್ದೀನಿ. ಆದ್ದರಿಂದ ನಾನು ಎಷ್ಟೋ ಕಷ್ಟದ ಸಿಚುವೇಶನ್ನ ಫೇಸ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಮನಸ್ಸಲ್ಲಿರೋ ಕಷ್ಟನೂ ಅಷ್ಟೇ ಫೇಸ್ ಮಾಡ್ಬೋದು. ಆಮೇಲೆ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಅದನ್ನು ಮರಿಬೋದು. ನೀವೇನು ಮಾಡಿ ಅಂತ ಅಂದರೆ, ಮೊದಲು ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಬೇಕು ಅಂತಂದರೆ, ನೀವು ಅಲ್ಲಿ ಇಲ್ಲಿ ಅಮೌಂಟನ್ನು ಸುಮ್ಮನೆ ಖರ್ಚು ಮಾಡ್ತಾ ಇರ್ತೀರ. ನಿಮಗೆ ಅಷ್ಟು ಬಡತನ ಇತ್ತು ಅಂತಂದರೆ, ನೀವು ಮಕ್ಕಳು ಕೈ ಕೊಡೋ 5 ರೂಪಾಯಿ 10 ರೂಪಾಯಿ ಅದನ್ನೆಲ್ಲ ಕೂಡಿಟ್ಕೊಂಡು ಒಂದು 350 ರೂಪಾಯಿ ಕೊಟ್ಟು ಭಗವದ್ಗೀತೆ ಬುಕ್ನ ತರಿಸ್ಕೊಂಡು ಡೈಲಿ ಒಂದು ಕೃಷ್ಣನ ಮೂರ್ತಿನೋ ಇಲ್ಲಾಂದರೆ ಕೃಷ್ಣನ ಫೋಟೋನೋ ಯಾವುದಾದ್ರೂ ನಿಮ್ಮ ಮನೇಲಿ ಇದ್ದರೆ ಅದ್ರ ಹತ್ರ ಭಗವದ್ಗೀತೆ ಬುಕ್ನ ಇಟ್ಬಿಟ್ಟು ದಿನ ಒಂದು ಬಿಟ್ಟು ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ. ಹಾಗೆ ನಿಮಗೆ ಅಂತ ಒಂದು 5 ರಿಂದ 10 ನಿಮಿಷ ಎತ್ತಿಟ್ಕೊಂಡು ಆ ಟೈಮಲ್ಲಿ ಆ ಫೋಟೋ ನೋಡಿಕೊಂಡು ಕುತ್ಕೊಂಡು ಆ ಭಗವದ್ಗೀತೆನ ಓದಿ. ಅದನ್ನು ಎಷ್ಟು ನೀವು ಓದ್ತೀರೋ ಅಷ್ಟು ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆಗಳು ದೂರ ಆಗುತ್ತೆ. ಹಾಗೆ ನಿಮ್ಮ ಮನೇಲಿ ಕೆಲವರು ಹೇಳ್ತಾರೆ, ಭಗವದ್ಗೀತೆ ಬುಕ್ ಇಟ್ಟರೆ ಕಷ್ಟ ಬರುತ್ತೆ, ಅದರಿಂದ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ, ಆ ಬುಕ್ ಮನೇಲಿ ಇಡಬಾರ್ದು, ಅದಿಟ್ಟರೆ ಆಗುತ್ತೆ ಹೀಗಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ನಾನು ಹೇಳ್ತೀನಿ, ಅದೆಲ್ಲ ಸುಳ್ಳು. ಯಾಕೆಂದರೆ ಒಳ್ಳೆಯದಲ್ಲಿರುತ್ತೋ ಅಲ್ಲೊಂದು ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್? ನಾವು ದೇವರಿಗೆ ಹತ್ರ ಆಗ್ತಿದ್ದೀವಿ ಅಂದರೆ ಅದನ್ನು ದೇವರಿಂದ ನಮಗೆ ದೂರ ಮಾಡೋಕ್ಕಿಂತಲೇ ಕೆಲವು ಜನ ಕೊಂಚಕೊಂಡು ಕಾಯ್ತಿರ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟೇ ಅಡೆತಡೆ ಬಂದ್ರೂ, ಮನೇಲಿ ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನು ಬಿಡ್ದೇನೆ ಭಗವದ್ಗೀತೆ ಬುಕ್ ಓದ್ಕೊತಾ ಬಂದರೆ, ಕೃಷ್ಣನ ಪೂಜಿಸ್ಕೊತಾ ಬಂದರೆ ನಿಜವಾಗ್ಲೂ
ನೀವು ಅರ್ಧದಲ್ಲೇ ಅಂದರೆ ಕಣ್ಣು ಎದುರುಗಡೆನೇ ನಿಮಗೆ ಅದೆಲ್ಲ ಸಾಕ್ಷಿ ಸಮೇತ ಗೊತ್ತಾಗುತ್ತೆ, ದೇವರು ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ, ಹಾಗೆ ನಿಮಗೆ ಸಹಾಯ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಲೈಫಲ್ಲಿ ತುಂಬ ಅಂದರೆ ತುಂಬ ನೊಂದಿರೋರಾಗಿರ್ಬೋದು, ತುಂಬ ಜೀವನನೇ ಸಾಕು ಅಂತ ಇದು ಡಿಪ್ರೆಷನ್ವರೆಗೂ ಹೋಗಿರೋರಾಗಿರ್ಬೋದು, ಯಾವುದೇ ವಿಷಯ ಇರಲಿ, ಪ್ರೀತಿ ಆಗಲಿ, ಸಂಸಾರದ ವಿಷಯ ಆಗಲಿ, ಮನೇಲಿ ಸಮಸ್ಯೆ ಯಾವುದೇ ವಿಷಯ ಇದ್ರೂ ಒಂದು ಮಹಾಭಾರತ ಸಾರಿ ಫ್ರೆಂಡ್ ಭಗವದ್ಗೀತೆ ಬುಕ್ಕನ್ನು ಖಂಡಿತವಾಗ್ಲೂ ನೀವು ಓದಿ. ನಾನು ಸಾಕ್ಷಿಗೆ ಅಂದರೆ ನಾನು ಇದನ್ನೆಲ್ಲ ಓದ್ತಿದ್ದೀನಿ ಅನ್ನೋ ನಿಮಗೆ ಪ್ರೂಫ್ ಅಂದರೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇದೊಂದು ಭಗವದ್ಗೀತೆ ಬುಕ್ನ ಆ್ಯಡ್ ಮಾಡಿರ್ತೀನಿ. ನೋಡಿ ಫ್ರೆಂಡ್, ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಇದರಿಂದ ಕೆಲವು ಜೀವನ ಚೇಂಜ್ ಆಗುತ್ತೆ. ನಿಜವಾಗ್ಲೂ ತುಂಬ ಕಷ್ಟದಲ್ಲಿ ಇರೋರು ನನ್ನ ಟಿಪ್ಸ್ನ ಫಾಲೋ ಮಾಡಿ, ನೀವು ನಾನು ಟಿಪ್ಸ್ನ ಫಾಲೋ ಮಾಡ್ತೀನಿ, ನಾನು ಓದ್ತೀನಿ ಅಂತ ಅನ್ನೋರು ಪ್ಲೀಸ್ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಮಾಡಿ ಕೇಳಿ. ನಮಗೆ ಮುಂದೆ ನಾವು ಭಗವದ್ಗೀತೆ ಬುಕ್ ಓದ್ತೀವಿ, ಅದು ಯಾವ ಥರ ಓದೋದು, ಆಮೇಲೆ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ನಾನು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ, ನಿಮಗೋಸ್ಕರ ತಿಳಿಸ್ಕೊಡ್ತೀನಿ. ಆದರೆ ಸದ್ಯಕ್ಕೆ ಇಷ್ಟೇ ಸಾಕು ಅಂತ ಹೇಳ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಇದನ್ನು ಯಾರು ನೆಗ್ಲೆಕ್ಟ್ ಮಾಡಬೇಡಿ. ನಾನು ಹೇಳಿರೋ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅತಿ ವೇಗವಾಗಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ. ನೀವೇ ನಂಬೋಕ್ಕೆ ಚಾನ್ಸ್ ಆಗಲ್ಲ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಬೇಕು, ಅಷ್ಟು ಚೆನ್ನಾಗಿ ನಿಮ್ಮ ಜೀವನ ಸಾಗುತ್ತೆ. ನಾನು ಇದನ್ನು ಅನುಭವಿಸಿರೋದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಯಾರೂ ವಿಷಯ ನೆಗ್ಲೆಕ್ಟ್ ಮಾಡಬೇಡಿ. ದೇವರಾಣೆಗೂ ಚೆನ್ನಾಗಿರುತ್ತೆ. ಓದಿ, ಒಂದ್ಸತಿ ಓದಿ, ಭಗವದ್ಗೀತೆ ಬುಕ್ ನೋಡಿ, ಕೃಷ್ಣನ ಆರಾಧಿಸ್ರಿ, ಪೂಜೆ ಮಾಡಿರಿ. ಅಂದರೆ ನೆಗೆಟಿವಿಟಿ ಅನ್ನೋದೇ ಹೋಗ್ಬಿಡುತ್ತೆ ನಿಮ್ಮ ಲೈಫಿಂದ. ಅದಕ್ಕೆ ಸಾಕ್ಷಿ ನಾನೇ ಫ್ರೆಂಡ್. ದಯವಿಟ್ಟು ನಾನು ಸುಳ್ಳು ಹೇಳ್ತಿಲ್ಲ. ಹಾಗೆ ನನ್ನಿಂದ ಒಬ್ಬರಾದರೂ ಇಬ್ಬರಾದರೂ ಆ ಬುಕ್ನ ಓದಿ ಅದರಲ್ಲಿ ಅವ್ರು ಸ್ವಲ್ಪನಾದರೂ ನೆಮ್ಮದಿ ಕಂಡ್ರೆ ಅವ್ರು ಬಂದು ನನ್ನ ಕಮೆಂಟ್ ಮಾಡ್ತಾರಲ್ಲ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹೆಂಗೆ ಒಬ್ಬರಾದರೂ ಚೆನ್ನಾಗಿದ್ರಲ್ಲ ಅನ್ನೋ ಖುಷಿ ಸಿಗುತ್ತೆ. ಅಷ್ಟೇ ಫ್ರೆಂಡ್, ನಾನು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಭಗವದ್ಗೀತೆ ಬುಕ್ನ ಓದಿ. ನೀವು ಅಕಸ್ಮಾತ್ ಓದ್ತೀನಿ ಅಂತ ಹೇಳಿ ನಾನು ಕಮೆಂಟ್ ಮಾಡಿದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಯಾವ ಥರ ಓದೋದು, ಅದನ್ನ ಯಾವ ಥರ ಓದಿದರೆ ಅದು ಓದಿ ನಮ್ಮ ತಲೆಯಲ್ಲಿ ಉಳಿಯುತ್ತೆ, ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ದಯವಿಟ್ಟು ಓದಿ. ಹಾಗೆ ಇನ್ನೊಂದು ಮಾತು ಫ್ರೆಂಡ್, ಈಗ ಮನೇಲಿ ಸಣ್ಣ ಪುಟ್ಟ ಮಕ್ಕಳು ಇರ್ತಾವಲ್ವ ಫ್ರೆಂಡ್, ಅವರಿಗೆ ಈಗಲಿಂದನೇ ನಾವು ಭಗವದ್ಗೀತೆ ಬುಕ್ಕಲ್ಲಿರೋ ಒಂದೊಂದು ಪ್ಯಾರಾನು ಅಂದರೆ ಒಂದೊಂದು ಶೀಟ್ನು ಅದನ್ನು ಒಂದೊಂದನ್ನು ಆ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದ್ವಿ ಅಂತಂದರೆ ಅವರು ಅಷ್ಟೇ ಫ್ರೆಂಡ್ ಕೆಟ್ಟ ದಾರಿ ಹಿಡಿಯೋದಿಲ್ಲ. ಈಗಲಿಂದನೇ ಅವ್ರು ಸರಿ ಆಗ್ತಾರೆ. ಅದು ನಂಬಿಕೆ ಇದೆ. ನನ್ನ ಮಗಳಿಗೆ ನಾನು ಹೇಳ್ಕೊಡ್ತಿದ್ದೀನಿ, ಆ ಕಾರಣದಿಂದ ನಿಮಗೂ ಹೇಳ್ತಿದ್ದೀನಿ ಫ್ರೆಂಡ್. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಅಷ್ಟೇ ಫ್ರೆಂಡ್ ಕೇಳ್ಕೊಳ್ಳೋದು. ನಾನು ಮಾತಾಡಿರೋ ತುಂಬ ದೊಡ್ಡ ಮಾತಾಡಿದ್ದೀನಿ ಅನಿಸಿದರೆ ಕ್ಷಮಿಸ್ಬಿಡಿ. ನನಗಾಗಿದ್ದ ಅನುಭವ ಹೇಳಿದೆ ಅಷ್ಟೇ. ನೀವು ಅಷ್ಟೇ ತುಂಬ ಕಷ್ಟದಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಮಿಕ್ಕಿದ್ರು ನಿಮ್ಮ ಇಷ್ಟ ಫ್ರೆಂಡ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ಕಷ್ಟದಲ್ಲಿರೋರಿಗೂ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್.